ಏಜ್ ಆದಮೇಲೆ ಬಿಳಿ ಕೂದಲಾಗೋದು ಸಾಮಾನ್ಯ. ಆದರೆ ಅದಕ್ಕೂ ಮುಂಚೆನೇ ವೈಟ್ ಹೇರ್ಸ್ ಆಗಿಬಿಟ್ರೆ ತುಂಬಾ ಕಿರಿಕಿರಿ ಅನಿಸ್ತಾ ಇರತ್ತೆ. ಅದು ದೊಡ್ಡ ಸಮಸ್ಯೆ ಅಲ್ಲ, ಆದರೂ ಕೂಡ ಕೆಲವೊಬ್ಬರಿಗೆ ತುಂಬ ಮುಜುಗರ ಅನಿಸುತ್ತೆ. ಏನೋ ಒಂದು ಪಾರ್ಟಿ ಇದೆ, ಫಂಕ್ಷನ್ ಇದೆ ಅಥವಾ ಯಾರನ್ನ ಮೀಟ್ ಮಾಡಬೇಕು ಅನ್ನೋವಂಥ ಸಮಯದಲ್ಲಿ ತುಂಬ ಒಂಥರ ಮುಜುಗರಕ್ಕೆ ಈಡು ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗಂತೂ ತುಂಬ ಚಿಕ್ಕ ಮಕ್ಳಿಗೂ ಕೂಡ ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ. ಈ ರೀತಿಯಾದಾಗ ನಾವೇನು ಮಾಡ್ತೀವಿ, ವೈಟ್ ಹೇರ್ಸನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಡೈಗಳನ್ನು ಹಚ್ತೀವಿ. ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದ್ರಿಂದ ವೈಟ್ ಹೇರ್ಸು ಇನ್ನಷ್ಟು ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ತಕ್ಷಣದಲ್ಲಿ ಕಪ್ಪಾದರೂ ಸರಿ, ಇರುವಂತಹ ಕಪ್ಪು ಕೂದಲು ಕೂಡ ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಇದರಿಂದ ಸ್ಕಿನ್ ಅಲರ್ಜಿ ಕೂಡ ಆಗುತ್ತೆ. ತಲೆನೋವು ಬರೋದು, ಕಣ್ಣು ಬರೋದು, ಸ್ಕಿನ್ ಇರಿಟೇಷನ್ ಆಗೋದು, ಕಡ್ತ ಆಗೋದು, ಗುಳ್ಳೆ ಆಗೋದು, ಈ ರೀತಿ ಎಲ್ಲ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ನ್ಯಾಚುರಲ್ ಹೇರ್ ಕಲರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಜೊತೆಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಿಗೆ ಒಳ್ಳೆ ಬಣ್ಣ ಬರೋದಲ್ಲದೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಇದರಿಂದ ಯಾವುದೇ ರೀತಿಯ ನಮಗೆ ತೊಂದರೆ ಆಗೋದಿಲ್ಲ, ಸ್ಕಿನ್ನಿಗಾಗಲಿ, ಕಣ್ಣಿಗಾಗಲಿ ಅಥವಾ ನಮ್ಮ ಕೂದಲಿಗಾಗಲಿ ಅಂತಲೇ ಹೇಳ್ಬೋದು. ಜೊತೆಗೆ ಕೂದಲು ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಕಪ್ಪಾಗುತ್ತೆ. ಜೊತೆಗೆ ನಮಗೆ ಇದರಿಂದ ಇರಿಟೇಷನ್ ಅನ್ನುವಂಥದ್ದು ಆಗೋದಿಲ್ಲ. ಜೊತೆಗೆ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ನೋಡಿ, ಈ ಒಂದು ನ್ಯಾಚುರಲ್ ಹೇರ್ ಡೈ ಏನು ರೆಡಿ ಮಾಡ್ಕೊಳ್ತೀವಿ ಅದಕ್ಕೆ ಮುಖ್ಯವಾದಂಥ ಪದಾರ್ಥ ಅಂದರೆ ಅದು ಬೀಟ್ರೋಟು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಒಂದು ಡೈ ರೀತಿ ಕೆಲಸ ಮಾಡುತ್ತೆ. ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ವೈಟ್ ಹೇರ್ಸನ್ನು ಕವರ್ ಮಾಡ್ಕೊಳ್ಳೋದಲ್ಲದೆ ಆಗುವಂಥದ್ದನ್ನು ತಡೆಗಟ್ಟಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇದು ಇಂಪ್ರೂವ್ ಮಾಡ್ತಾ ಹೋಗೋದ್ರಿಂದ ಉದುರೋದು ಕಡಿಮೆ ಆಗಿ ಗ್ರೋತ್ ಅನ್ನುವಂಥದ್ದು ತುಂಬ ಇಂಪ್ರೂವ್ ಆಗುತ್ತೆ. ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನಲ್ಲಿಕಾಯಿ. ಈಗ ಸೀಸನ್ ಇದೆ, ಎಲ್ಲ ಕಡೆನೂ ಸಿಗುತ್ತೆ ಈ ಒಂದು ನಲ್ಲಿಕಾಯಿ ಅಂತಲೇ ಹೇಳ್ಬೋದು. ಇದರಿಂದ ಕೂದಲು 100% ಆಗಿ ನ್ಯಾಚುರಲ್ ಆಗಿ ಕಪ್ಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ವೈಟ್ ಹೇರ್ಸ್ ಏನು ಆಗ್ತಾ ಇರುತ್ತೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ. ಅದನ್ನು ನೋಡಿ ಬೀಜದ ಭಾಗ ತೆಗೆದ್ಬಿಟ್ಟು ಈ ರೀತಿ ಚಿಕ್ಕನಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಇನ್ನು ಗ್ರೋತ್ ತುಂಬ ಹೆಚ್ಚಾಗಿ ಆಗುತ್ತೆ, ಉದ್ರೋದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ನಲ್ಲಿಕಾಯನ್ನು ನಾವು ತೊಗೊಳ್ಳೋದ್ರಿಂದ ಅಂತಲೇ ಹೇಳ್ಬೋದು. ಇದರ ಆಯಿಲ್ಗಳು, ಹೇರ್ ಮಾಸ್ಕು ಖಂಡಿತವಾಗ್ಲೂ ಹಚ್ಚುತ್ತಾ ಬನ್ನಿ, ಒಳ್ಳೆ ಬೆನಿಫಿಟ್ಟನ್ನು ನೀಡುತ್ತೆ. ನಮ್ಮ ಕೂದಲಿನ ಆರೈಕೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನು ಈ 2 ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿಬಿಟ್ಟು ನಾನು ಈ ರೀತಿಯಾಗಿ ರುಬ್ಬಿ ತೊಗೊಂಡಿದ್ದೀನಿ. ಅಂದರೆ ಇದರ ಒಂದು ರಸವನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಹಾಗಾಗಿ ಮೊದಲು ಹಾಗೆಯೇ ಡ್ರೈ ಆಗಿಯೇ ಗ್ರೈಂಡ್ ಮಾಡಿಕೊಂಡು ಆನಂತರ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಬಿಟ್ಟು ಅದರ ರಸವನ್ನು ತೆಕ್ಕೊಳ್ಬೇಕು. ತರಿ ಭಾಗ ಯಾಕೆ ಬೇಡ ಅಂದರೆ ಅದು ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಸರಿಯಾಗಿ ಹೋಗೋದಿಲ್ಲ, ಕೂದಲಲ್ಲಿ ಹಾಗೆಯೇ ಉಳ್ಕೊಳ್ಳುತ್ತೆ. ಹಾಗಾಗಿ ಬರೀ ಅದರ ರಸವನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಹಾಗಾಗಿ ಇನ್ನು ಈ ಒಂದು ನ್ಯಾಚುರಲ್ ಹೇರ್ ಡೈನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಳಸ್ತಾ ಇರೋವಂಥ ಮುಖ್ಯವಾದಂಥ ಒಂದು ಪದಾರ್ಥ ಅಂದರೆ ಅದು ಮೆಹಂದಿ ಅಂತಲೇ ಹೇಳ್ಬೋದು. ಈ ಒಂದು ಮೆಹಂದಿ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡುತ್ತೆ. ನ್ಯಾಚುರಲ್ ಆಗಿ ಒಂದು ಡೈ ರೀತಿ ಕೆಲಸ ಮಾಡುತ್ತೆ. ಕೂದಲಿಗೆ ಒಳ್ಳೆ ಕಲರನ್ನು ನೀಡುತ್ತೆ. ಜೊತೆಗೆ ತುಂಬ ರಫ್ ಆಗಿದೆ, ಒರಟಾಗಿದೆ ಅನ್ನುವಂಥ ಕೂದಲು ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಶೈನ್ ಆಗುತ್ತೆ, ಹೊಳೆಯುವಂತೆ ಆಗುತ್ತೆ, ಸಾಫ್ಟ್ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಮೆಹಂದಿ ನಾನಿಲ್ಲಿ ಹಾತಿಯವರ ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ. ಇನ್ನು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಕಡಿಮೆ ಜಾಸ್ತಿ ನೀವು ಇಲ್ಲಿ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಹೇರ್ ಇದೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೂಡ ತೊಗೊಳ್ಬೋದು, ಇಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಇಲ್ಲಿ ತೊಗೊಳ್ಬೋದು. ನಾನಿಲ್ಲಿ ಒಂದು 4ರಿಂದ 5 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆನಂತರ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಇದು ಒಳ್ಳೆ ಬಣ್ಣ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಮೆಹಂದಿಯ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಕೂದಲನ್ನು ತುಂಬ ಕ್ಲೀನ್ ಮಾಡುತ್ತೆ. ಜಿಡ್ಡು, ಕೊಳೆ ಅಂಶ ಏನಾದರೂ ಇದ್ದರೆ ಎಲ್ಲವನ್ನು ತೆಗೆದು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಜೊತೆಗೆ ಹೊಟ್ಟಿನ ಸಮಸ್ಯೆ ಏನಾದರೂ ಕಾಡ್ತಾ ಇತ್ತು ಅಂದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸ, ಇಲ್ಲ ಅಂತಂದರೆ ನೀವು ಮೊಸರು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಇಲ್ಲಾಂದರೆ ನಿಂಬೆಹಣ್ಣಿನ ರಸ, ಎರಡೂ ಏನು ಬೇಡ, 2ರಲ್ಲಿ ಒಂದನ್ನು ಹಾಕ್ಕೊಂಡ್ರೆ ಸಾಕು. ಆನಂತರ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಬೀಟ್ರೋಟ್ ರಸ ಏನಿತ್ತು ಅದನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗಂಟುಗಳೇನೂ ಇರಬಾರ್ದು. ಹಾಗಂತೇಳಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಬಣ್ಣ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದನ್ನು ನೋಡಿಕೊಂಡು ಕೈಯಲ್ಲಿ ಎತ್ತಿ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿಯಾಗಿಯೂ ಕಲಿಸ್ಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ನಮ್ಮ ಕೂದಲಿಗೆ ಹಿಡಿಯೋದಿಲ್ಲ. ಹಾಗಾಗಿ ನೋಡಿಕೊಂಡು ಒಂದು ಹದದಲ್ಲಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಗಂಟುಗಳು ಇಲ್ಲದೆ ಇರೋ ಹಾಗೆ ಕಲಿಸ್ಕೊಳ್ಬೇಕಾಗತ್ತೆ. ಮೆಹಂದಿಯನ್ನು ಹಚ್ಚೋದ್ರಿಂದ ನಮಗೆ ಅರ್ಧದಷ್ಟು ಒಂದು ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಒಂದು
ಪೊಲ್ಯೂಷನ್ನಿಂದ ಆಗಿರ್ಬೋದು, ಧೂಳು, ಡಸ್ಟಿಂದ ನಮ್ಮ ಕೂದಲನ್ನು ಕಾಪಾಡೋದಕ್ಕೆ, ಡ್ಯಾಮೇಜ್ ಆಗೋದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಶಾಂಪೂ ಎಲ್ಲ ಪದೇ ಪದೇ ಹಾಕ್ತಾನೆ ಇರ್ತೀವಿ. ಇದರಿಂದ ಕೂಡ ನಮಗೆ ವೈಟ್ ಹೇರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೆಹಂದಿ ಹಚ್ಚುತ್ತಾ ಬರೋದ್ರಿಂದ ಈ ರೀತಿ ಆಗುವಂತಹ ತೊಂದರೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಇದರಿಂದ ಕೂದಲನ್ನು ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಮೆಹಂದಿ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಳ್ಳೆ ಒಂದು ಬೆಳವಣಿಗೆಗೂ ಕೂಡ ಹೆಲ್ಪ್ ಆಗುತ್ತೆ, ಸಾಫ್ಟ್ ಮಾಡುತ್ತೆ, ಒಳ್ಳೆ ಕಲರ್ ಬರುತ್ತೆ, ಶೈನಿಂಗ್ ಆಗುತ್ತೆ, ಡ್ಯಾಮೇಜಿಂದ ತಡೆಗಟ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಕಲಸಿರುವಂಥ ಮೆಹಂದಿ ಮಿಶ್ರಣವನ್ನು ನಾನಿಲ್ಲಿ ಓವರ್ನೈಟು ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ಹತ್ತತ್ರ 8ರಿಂದ 10 ಗಂಟೆ ಇದನ್ನು ನೆನೆಸಿಟ್ಕೊಳ್ಬೇಕು. ನೋಡಿ ಈ ರೀತಿಯ ಕಲರ್ ಬರುತ್ತೆ. ನಾವಿಲ್ಲಿ ನಲ್ಲಿಕಾಯಿ ಹಾಕಿದ್ದೀವಿ, ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಸೈಡಲ್ಲೆಲ್ಲ ನೋಡ್ಬೋದು ಎಷ್ಟು ಕಪ್ಪು ಬಣ್ಣ ಬಂದಿದೆ ಅಂಥೇಳಿ. ಅಂದರೆ ನಾವು ಐರನ್ ಪಾತ್ರೆಯಲ್ಲಿ ಕಲಸಿ ಇದನ್ನು ಓವರ್ನೈಟ್ ನೆನೆಸ್ಕೊಂಡಾಗ ಈ ರೀತಿಯಾಗಿ ಬಣ್ಣ ಬರುತ್ತೆ. ಇದು ಒಳ್ಳೆ ಒಂದು ಕಲರನ್ನು ನಮ್ಮ ಕೂದಲಿಗೆ ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಒಂದು ಕಬ್ಬಿಣದ ಪಾತ್ರೆಯಲ್ಲೇ ಕಲಿಸ್ಕೊಳ್ಬೇಕು. ಆಗ ಒಳ್ಳೆ ಬಣ್ಣವನ್ನು ಕೂದಲು ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ರೀತಿ ಕಲಸಿ ನೆನೆಸಿಟ್ಕೊಂಡಿರುವಂಥ ಮೆಹಂದಿ ಮಿಶ್ರಣ ಏನಿರುತ್ತೆ, ಇದನ್ನು ನಾವು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಳ್ಬೇಕು. ಪ್ರತಿಯೊಂದು ಕೂದಲಿಗೂ ಕೂಡ ನೀಟಾಗಿ ಹಚ್ಕೊಳ್ಬೇಕು. ಈ ರೀತಿ ಹಚ್ಚಿಬಿಟ್ಟು ನೀವು ಇದನ್ನು ಒಂದು 3/4 ಗಂಟೆ, 1 ಗಂಟೆ ಅಥವಾ ಸಮಯ ಇದೆ ಅಂದರೆ 1.5 ಗಂಟೆ, 2 ಗಂಟೆ ಕೂಡ ಇಟ್ಕೊಳ್ಬೋದು. ನಿಮ್ಮ ಸಮಯಕ್ಕೆ ಅನುಸಾರವಾಗಿ ಇಟ್ಕೊಳ್ಳಿ. ಜಾಸ್ತಿ ಅಂತಂದರೆ ನೀವು ಇದನ್ನು ಒಂದು ಅರ್ಧ 3/4 ಗಂಟೆನಾದರೂ ಇಟ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಸಮಯದಲ್ಲಿ ತೊಳ್ಕೊಂಡ್ರೆ ಅಷ್ಟು ನಿಮಗೆ ಒಳ್ಳೆ ಬಣ್ಣ ಬರೋದಿಲ್ಲ. ಹಾಗಾಗಿ ನೋಡಿ, ಹೇರ್ ವಾಶ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಗಂಟೆಗಳ ಕಾಲ ಹಾಗೇನೆ ಬಿಟ್ಕೊಂಡಿದ್ದೆ. ಒಳ್ಳೆ ಬಣ್ಣ ಬಂದಿದೆ. ಜೊತೆಗೆ ಏನು ವೈಟ್ ಹೇರ್ಸ್ ಇತ್ತು ಅದು ಕಂಪ್ಲೀಟಾಗಿ ಇಲ್ಲಿ ಕವರ್ ಆಗಿದೆ. ಇದು ಮೆಹಂದಿ ಮಿಶ್ರಣ ಹಚ್ಕೊಂಡಾಗ ನಮಗೆ ಖಂಡಿತವಾಗ್ಲೂ ಈ ಒಂದು ರಿಸಲ್ಟು ಸಿಕ್ಕೇ ಸಿಗುತ್ತೆ. ಇಲ್ಲ ನಮಗೆ ಈ ರೀತಿಯಾಗಿ ಇಷ್ಟು ಬಣ್ಣ ಬೇಡ, ಇನ್ನು ಸ್ವಲ್ಪ ಕಪ್ಪಾಗಿ ಬೇಕು, ಏನು ಮೆಹಂದಿ ಹಚ್ಚಿದಾಗ ನಮಗೆ ಸ್ವಲ್ಪ ಡಾರ್ಕ್ ಬ್ರೌನ್ ರೀತಿ ನಮ್ಮ ಕೂದಲು ಆಗಿದೆ ಅಂತಂದರೆ, ಅಥವಾ ತುಂಬ ವೈಟ್ ಹೇರ್ಸ್ ಇದೆ, ತುಂಬ ಕಪ್ಪಾಗಬೇಕು, ಕಂಪ್ಲೀಟಾಗಿ ಒಂದೇ ಬಾರಿಗೆ ಕಪ್ಪಾಗಬೇಕು ಅಂದರೆ ನೀವು ಇಲ್ಲಿ ಇಂಡಿಗೋ ಮಿಶ್ರಣವನ್ನು ಹಚ್ಕೊಳ್ಬೇಕು. ಇಂಡಿಗೋ ಪೌಡರು ನಿಮಗೆ ಎಲ್ಲ ಒಂದು ಒಂದು ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಗುತ್ತೆ, ಅಥವಾ ಈಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಅದನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಬೇಕೋ ನೋಡಿಕೊಂಡು ಹಾಕ್ಬಿಟ್ಟು ಅದಕ್ಕೆ ಬೆಚ್ಚಗಿರುವಂಥ ನೀರಲ್ಲಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಗಂಟುಗಳಿಲ್ಲದೆ ಇರೋ ಕಲಿಸ್ಕೊಂಡು ಇದನ್ನು ನೀವು ಒಂದು 5-10 ನಿಮಿಷ ಹಾಗೇ ಬಿಟ್ಟು, ಆನಂತರ ನೋಡಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ಆದಮೇಲೆ ನೀಟಾಗಿ ನೀವೇನು ಮೆಹಂದಿ ಹಚ್ಚಿ ಹೇರ್ ವಾಶ್ ಮಾಡಿ ನೀಟಾಗಿ ಕಂಪ್ಲೀಟಾಗಿ ಒಣಗಿರುತ್ತಲ್ಲ ಕೂದಲು, ಅದ್ರ ಮೇಲೆ ಹಚ್ಕೊಳ್ಬೇಕು. ಎಣ್ಣೆ ಏನು ಅಪ್ಲೈ ಮಾಡಬಾರ್ದು. ಹಾಗೆಯೇ ಡೈರೆಕ್ಟಾಗಿ ನೀವು ಮೆಹಂದಿ ವಾಶ್ ಆದಮೇಲೆ ಇದನ್ನು ಹಚ್ಕೊಳ್ಬೇಕಾಗತ್ತೆ. ಇದನ್ನು ಹಚ್ಚೋದ್ರಿಂದ ಕೂದಲು ತುಂಬ ಅಂದರೆ ತುಂಬ ಕಪ್ಪಾಗುತ್ತೆ. ಇದು ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥ ಅಲ್ಲ, ಕೆಮಿಕಲ್ ಹೇರ್ ಡೈ ಅಲ್ಲ. ಇದು ನ್ಯಾಚುರಲ್ ಆಗಿ ನಮಗೆ ಮೆಹಂದಿ ಯಾವ ರೀತಿಯಾಗಿ ಎಲೆಗಳಿಂದ ಒಂದು ತಯಾರಾಗಿರುವಂಥ ಪೌಡರ್ ಆಗಿರುತ್ತೋ ಅದೇ ರೀತಿಯಾಗಿ ಒಂದು ಎಲೆಯಿಂದ ತಯಾರಾಗಿರುವಂಥ ಒಂದು ಪೌಡರ್ ಆಗಿರುತ್ತೆ ಇದು. ನೋಡಿ, ನಾನಿಲ್ಲಿ ಮೊದಲು ಮತ್ತು ನಂತರ ಎರಡೂ ಮಿಶ್ರಣವನ್ನು ಅಪ್ಲೈ ಮಾಡಾದಮೇಲೆ ರಿಸಲ್ಟನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ವ್ಯತ್ಯಾಸವನ್ನು ನೀವೇ ನೋಡ್ಬೋದು. ಹೇರ್ ವಾಶ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಮೊದಲು ಯಾವ ರೀತಿಯಾಗಿತ್ತು, ನಂತರ ಮೆಹಂದಿ ಮತ್ತು ಇಂಡಿಗೋ ಹಚ್ಚಾದಮೇಲೆ ಯಾವ ರೀತಿಯಾಗಿ ಬದಲಾಗಿದೆ ಅಂತೇಳಿ. ತುಂಬ ಅಂದರೆ ತುಂಬಾ ಕಪ್ಪಾಗುತ್ತೆ. ಒಳ್ಳೆ ರಿಸಲ್ಟು ನಿಮಗೆ ಫಸ್ಟ್ ವಾಶಲ್ಲೇ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ. ಥ್ಯಾಂಕ್ ಯು.